ಮಂಡ್ಯದ ಸುತ್ತಮುತ್ತ ಗ್ರಾಮದಲ್ಲೂ ಕೂಡ ಭೂಮಿ ಕಂಪಿಸಿರುವಂತಹ ವರದಿ ಆಗ್ತಾ ಇರುವಂತದ್ದು. ಭೂಮಿ ಕಂಪನಕ್ಕೆ ಬೆಚ್ಚಿ ಬಿದ್ದಂತಹ ಮದ್ದೂರು ಮಳವಳ್ಳಿ ತಾಲೂಕಿನ ಗ್ರಾಮಸ್ಥರು, ಮಳವಳ್ಳಿ ತಾಲೂಕಿನ ಸುತ್ತಮುತ್ತದ ಗ್ರಾಮಗಳಲ್ಲಿ ಜನರು ಸಹಜವಾಗಿ ಆತಂಕಗೊಂಡಿದ್ದಾರೆ. ಬೆಳಿಗ್ಗೆ 3-4 ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿರುವಂತಹ ಕಾರಣ ಜನ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ರಾಜ್ಯದ ಹಲವೆಡೆ ಭೂಮಿ ಕಂಪಿಸಿರುವಂತಹ ಅನುಭವ ಆಗ್ತಾ ಇದೆ. ಮಂಡ್ಯದ ಸುತ್ತಮುತ್ತಲೂ ಕೂಡ ಭೂಮಿ ಕಂಪಿಸಿರುವಂಥದ್ದು. ಹಾಗಾಗಿ ಸಹಜವಾಗಿ ಜನ ಆತಂಕಗೊಂಡಿದ್ದಾರೆ. 3-4 ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿದೆ. ಮಳವಳ್ಳಿ ತಾಲೂಕಿನ ಹಲವೆಡೆ ಭೂಕಂಪನದ ಅನುಭವ ಆಗಿರುವಂಥದ್ದು. ಬಿಜಿ ಹೋಬಳಿಯ ಹೊನಗಹಳ್ಳಿ, ಒಕ್ಕರಹಳ್ಳಿ ಈ ಭಾಗದೆಲ್ಲ ಕಡೆಯೂ ಕೂಡ ಭೂಮಿ ಕಂಪಿಸಿರುವಂಥದ್ದು. ಜೊತೆಗೆ ನಾಗೇಗೌಡನ ದೊಡ್ಡಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮದಲ್ಲೂ ಕೂಡ ಇದೇ ರೀತಿಯಾದಂತಹ ಅನುಭವ ಜನರಿಗೆ ಆಗಿದೆ. ಭೂಮಿ ಕಂಪಿಸಿರುವಂತಹ ಪರಿಣಾಮದಿಂದಾಗಿ ಜನ ಮನೆ ಬಿಟ್ಟು ಹೊರಗಡೆ ಓಡಿ ಬಂದಿರುವಂಥದ್ದು. ಒಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ವಿವಿಧೆಡೆ ಭೂಮಿ ಕಂಪಿಸಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಮಂಡ್ಯದ ಸುತ್ತಮುತ್ತಲೂ ಕೂಡ ಭೂಮಿ ಕಂಪಿಸಿರುವಂಥದ್ದು. ಸೊ ಎಲ್ಲೆಲ್ಲಿ ಭೂಕಂಪನ ಆಗಿದೆ, ಸುಮಾರು ಎಷ್ಟು ಸೆಕೆಂಡ್ಗಳ ಕಾಲ ಆಗಿರುವಂಥದ್ದು, ರಿಕ್ಟರ್ ಮಾಪಕದಲ್ಲಿ ಏನಾದರೂ ಇದರ ನಿಖರತೆಯನ್ನ ಕಂಡುಹಿಡಿಯಲಾಗಿದೆಯಾ? ಹೌದು ವೀಣಾ, ಏನಿವತ್ತು ಬೆಳಗ್ಗೆ ಜಾವ ಸುಮಾರು 7:35 ಸಮಯದಲ್ಲಿ ಮಂಡ್ಯ ತಾಲೂಕಿನ ಏನು ಮದ್ದೂರು ಮತ್ತೆ ಮಳವಳ್ಳಿ ತಾಲೂಕಿನ ಕೆಲವೆಡೆ ಈ ಒಂದು ಭೂಮಿಕಂಪನ ಅನುಭವ ಆಗಿರುವಂತಹ ಜನರಿಗೆ ಕಂಡು ಬಂದಿದೆ. ಏನು ಮದ್ದೂರು ತಾಲೂಕಿನ ಮರಳಿಗ ಗ್ರಾಮ ಸೇರಿದಂತೆ ಮಳವಳ್ಳಿಯ ಬಿಜಿಪುಳಿ ಹೋಬಳಿ ಸೇರಿದಂತಹ ನಾಗೇಗೌಡ ದೊಡ್ಡಿ, ಒಕ್ಕಲಕೆರೆಗೆ ಮತ್ತೆ ಹಲಗೂರು ಸೇರಿದಂತೆ ಇನ್ನಿತರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸುಮಾರು 3-5 ಸೆಕೆಂಡ್ಗಳ ಕಾಲ ಈ ಒಂದು ಭೂಮಿ ಕಂಪಿಸಿರುವಂತಹ ಘಟನೆ ಈಗ ತಿಳಿದು ಬಂದಿರುವಂತದ್ದು. ಏನೀಗ ಭೂಮಿಕಂಪದ ಅನುಭವ ಆಗ್ತಿದ್ದಂತೆ ಜನರು ಕೂಡ ಮನೆಯಲ್ಲಿ ಏನು ಮಲಗಿದಂತ ಜನರು ಕೂಡ ಎದ್ದು ಹೊರಗೆ ಬಂದಿರುವಂತದ್ದು. ಹಾಗೇನೆ ಏನು ಅಲ್ಲೇ ಸ್ಥಳೀಯ ಗ್ರಾಮಸ್ಥರು ಕೂಡ ಹೇಳುವ ಹಾಗೆ ಈ ಭೂಮಿಕಂಪದ ಏನೋ ಆಗ್ತಿದೆ ಅಂತ ಹೇಳಿ ನಾವು ಕೂಡ ಹೊರಗಡೆ ಬಂದಿದ್ದೀವಿ, ಆದ್ರೆ ನಮ್ಗೆ ಏನ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಈ ಕುರಿತಾಗಿ ನಾವು ಕೂಡ ಹಲವೆಡೆಗೆ ಏನು ಮಾಧ್ಯಮಗಳಿಗೂ ಕೂಡ ಈ ಒಂದು ವಿಷಯವನ್ನು ತಿಳಿಸಿದೀವಿ, ಆದ್ರೆ ಜನರು ಕೂಡ ಇದರಿಂದ ಏನೋ ಆತಂಕ ಕೂಡ ಆಗಿದೆ ಎಂದು ಸ್ಥಳೀಯರು ಹೇಳುವ ಮಾತು. ಈಗಾಗಲೇ ಕೂಡ ಜನರು ಹೇಳ್ತಾ ಇದ್ದಾರೆ, ಈ ರೀತಿ ದೊಡ್ಡ ಮಟ್ಟದಲ್ಲಿ ಆದ್ರೆ ಏನಾಗ್ಬೇಕು ಅನ್ನೋದು ಕೂಡ ಗ್ರಾಮಸ್ಥರಲ್ಲಿ ಒಂದು ಆತಂಕ ಮೂಡಿಸಿದೆ ಅಂದ್ರೆ ಹೇಳ್ಬೋದು ವೀಣಾ. ಜೊತೆಗೆ ಏನು ಈಗ ಸುತ್ತಮುತ್ತಲ ಗ್ರಾಮಗಳಲ್ಲೂ ಕೂಡ ಈಗ ಎಲ್ಲರೂ ಕೂಡ ಜನರು ಮನೆ ಒಳಗೆ ಹೋಗಕ್ಕೆ ಭಯ ಪಡ್ತಿದ್ದಾರೆ. ಮತ್ತೆ ಏನಾದ್ರು ಭೂಮಿ ಕಂಪನ ಆದ್ರೆ ಏನ್ ಮಾಡೋದು ಅನ್ನೋದು ಜನರ ಒಂದು ಆತಂಕ ವೀಣಾ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಸ್ಥಳೀಯರಾದಂತಹ ಚೇತನ್ ಬೆಳಕವಾಡಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ. ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ ಮೇಡಮ್. ಎಸ್, ಭೂಮಿ ಕಂಪನ ಆಗಿರುವಂತಹ ಅನುಭವ ತಮಗೂ ಆಗಿದೆಯಾ ಸರ್? ಹ್ಞೂ ಮೇಡಮ್, ಆಗಿದೆ. ಏನಾಯ್ತು, ಎಷ್ಟೊತ್ತಿಗೆ ಆಗಿರುವಂತದ್ದು? ನೀವೆಲ್ಲಿದ್ರಿ ಅವಾಗ? ಮನೇಲಿ ಮಲಗಿದೆ ಮೇಡಮ್. ನಾನು ಹಾ ಮಲಗಿದ್ದೆ, ಆತರ ಒಳ್ಳೆ ಶೇಕ್ ಆದಂಗ ಆಯ್ತು. ಅವಾಗ ನಾನು ಏನಾಯ್ತಪ್ಪ ಅಂತ ಎದ್ದು ನೋಡಿದಾಗ ಆತರ ಅನುಭವ ಆಯ್ತು ಮೇಡಮ್. ನಾನು ಆಚೆ ಬಂದಾಗ ಬೀದಿಲಿ ಎಲ್ಲಾ ಜನಗಳು ಆಚೆ ಬಂದಿದ್ರು. ಕೇಳಿದಾಗ ಭೂಕಂಪ ಆಯ್ತು ಅಂತಂದ್ರು. ನಾನು ಬೇರೆ ಕಡೆ ಫೋನ್ ಮಾಡಿ ಅಕ್ಕಪಕ್ಕ ವಿಚಾರಿಸಿದಾಗ್ಲೂ ಕೂಡ ಅದೇ ಮಾತು ಹೇಳಿದ್ರು ಮೇಡಮ್. ಅಂದ್ರೆ ನೀವು ಮನೆಯಲ್ಲಿದ್ದಂತ ಟೈಮಲ್ಲಿ ಏನಾದ್ರು ಪಾತ್ರೆಗಳು ಅಲ್ಲಾಡಿದ್ದು ಅಥವಾ? ಪಾತ್ರೆಗಳೆಲ್ಲ ಒಂದ್ 4-5 ಬಿದ್ದೋದ್ವು ಮೇಡಮ್. ಮಡಗಿದ ಪಾತ್ರೆಗಳು ಅಲಗೆ ಮೇಲೆ ಮಡಗಿರೋದೆಲ್ಲ ಸೆಲ್ಫಿಯಿಂದ ಕೆಳಕ್ ಬಿದ್ವು. ಹ್ಞೂ ಮೇಡಮ್. ಓಕೆ, ನಿಮಗೆ ಭೂಕಂಪನೇ ಆಗಿದೆ ಅಂತ ಖಚಿತವಾಗಿ ಹೇಳ್ತೀರಿ? ಶೇಕ್ ಆಯ್ತು ಮೇಡಮ್ ಭೂಮಿ. ಒಂದ್ 5 ನಿಮಿಷ ಶೇಕ್ ಆಯ್ತು. 5 ನಿಮಿಷನಾ? ಹ್ಞೂ ಮೇಡಮ್. ಓಕೆ, 5 ನಿಮಿಷ ಶೇಕ್ ಆಗಿರುವಂತಹ ಅನುಭವ ಆಗಿದೆ ಚೇತನ್ ತಮ್ಗೆ? ನಾನು ಇಲ್ಲಿಂದ ನಮ್ಮ ಮನೇಲಿ ಅದನ್ನ ನೋಡ್ಬಿಟ್ಟು ನನ್ನ ಫ್ರೆಂಡ್ಗಳಿಗೆ ಅಕ್ಕಪಕ್ಕದ ಊರಿಗೆ ಫೋನ್ ಮಾಡಿದಾಗ ಅಲ್ಲೂ ಆಯ್ತು ಅಂತ ಹೇಳಿದ್ರು ಮೇಡಮ್. ಇದು ಮೊದಲೇ ಬಾರಿ ಈ ರೀತಿ ನಿಮ್ಗೆ ಅನುಭವ ಆಗಿದ್ದ ಅಥವಾ ಈ ಹಿಂದೆ ಏನಾದ್ರು ಈ ರೀತಿ ಅನುಭವ ಬಂದಿದೆಯಾ? ಮೊದಲನೇ ಬಾರಿ ಆಗಿದ್ದು ಬೆಳಕವಾಡಿಲಿ. ಅಲ್ಲ, ನಿಮ್ಮ ಅನುಭವಕ್ಕೆ ಬಂದಿದ್ದು? ನನ್ನ ಅನುಭವಕ್ಕೆ ಬಂದಿದ್ದು ಇದೇ ಫಸ್ಟ್ ಮೇಡಮ್. ಏನ್ ಹೇಳ್ತಾರೆ ಸುತ್ತಮುತ್ತಲಿನ ಜನ? ನಿಮ್ಗೆ ಏನಾದ್ರು ಭಯ ಆಯ್ತಾ? ಭಯ ಏನು ಇಲ್ಲ ಮೇಡಮ್, ಎಲ್ಲ ಭೂಕಂಪ ಆಯ್ತು ಅಂತ ಹೇಳ್ತಾ ಇದಾರೆ ಅಕ್ಕಪಕ್ಕ ಎಲ್ಲ. ಎಲ್ಲಾರು ಅದೇ ಮಾತು ಮೇಡಮ್. ಬೆಳಕೋಡಿ ಫುಲ್ಲು ಅಕ್ಕಪಕ್ಕದ ಗ್ರಾಮದವರೆಲ್ಲ ಅದೇ ಮಾತು ಮೇಡಮ್. ಎಸ್, ಥ್ಯಾಂಕ್ ಯು ಚೇತನ್ ಬೆಳಕವಾಡಿ ಅವರೇ ನಮ್ಮ ಜೊತೆ ಇಷ್ಟೊತ್ತು ಕೂಡ ಮಾತನಾಡಿದ್ದಕ್ಕೆ.